ಓಕೆ, ಅರ್ಥ ಆಗುತ್ತೆ. ನೀನು ಅಂದ್ಕೊತಿರೋದು ನನಗೆ ಅರ್ಥ ಆಗ್ತಾ ಇದೆ. ನೀನು ಅಂದ್ಕೊತಿದ್ಯಾ ಯಾಕೆ ನಾನು ಇಷ್ಟೊಂದು ಎಫರ್ಟ್ ಹಾಕ್ತಿದ್ರು ನನ್ನ ಜೀವನದಲ್ಲಿ ನಾನು ಏನಕ್ಕೆ ಬೆಳೀತಾ ಇಲ್ಲ ಅಂತ, ಯಾಕೆ ನನ್ನ ಎಫರ್ಟ್ನ ಬೇರೆಯವರು ಲಾಭವಾಗಿ ತಗೊತಿದ್ದಾರೆ ಅಂತ. ನಾನು ಹಾಕ್ತಿರೋ ಎಫರ್ಟು ನನಗೆ ತಾನೇ ಸಿಗಬೇಕು ರಿವಾರ್ಡು, ಅದರಿಂದ ಬೇರೆಯವ್ರಿಗೆ ಏನಕ್ಕೆ ಹೋಗ್ತಾ ಇದೆ ಅಂತ. ಒಂದೊಂದ್ಸಲ ನಿನಗೂ ಅನಿಸುತ್ತೆ ಈ ಜಗತ್ತಲ್ಲಿ ದೇವ್ರು ಇದಾನೋ ಇಲ್ವೋ ಅಂತ. ಬಿಕಾಸ್ ಎಲ್ಲರೂ ಹೇಳ್ತಾರೆ ನಾವು ಎಫರ್ಟ್ ಹಾಕಿದ್ರೆ ಅದು ನಮ್ಮ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಬಟ್ ನನಗೆ ಯಾಕೆ ಇಷ್ಟೊಂದು ವರ್ಷ ಆದ್ರೂ ಈ ಎಫರ್ಟ್ಗೇನೂ ಬೆಲೆ ಸಿಗ್ತಾ ಇಲ್ಲ ಅಂತ ಅಲ್ವಾ? ಹಾಗಂದ್ಕೊಳಕ್ಕೆ ಹೋಗ್ಬೇಡ. ನೀನು ಹಾಕ್ತಿರೋ ಎಫರ್ಟು ಕರೆಕ್ಟಾಗಿದೆ. ಜಸ್ಟ್ ಸಮ್ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ನಿನಗೋಸ್ಕರ ಏನೋ ಒಂದು ದೊಡ್ಡದೇ ಕಾದಿದೆ. ಅದಕ್ಕೋಸ್ಕರನೇ ನಿನ್ನ ದೇವರು ರೆಡಿ ಮಾಡ್ತಾ ಇರೋದು. ಸೊ ನಿನ್ನ ಎಫರ್ಟ್ನ ನೀನು ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗು. ನಿನಗೇನು ಸಿಗಬೇಕೋ ಅದು ಖಂಡಿತವಾಗ್ಲೂ ಸಿಗುತ್ತೆ. ಟ್ರಸ್ಟ್ ಮೀ.